ಗ್ರೇಟ್ ನಿಕೋಬಾರ್ ಯೋಜನೆಗಾದ್ರೆ ಮಹಾಸಾಗರ, ಬಿಡದಿಗಾದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಪ್ಚೂಪ್. ಗ್ರೇಟ್ ನಿಕೋಬಾರ್ ಯೋಜನೆಗೆ ಆದ್ರೆ ಮಹಾಸಮರ ಇಲ್ಲಿ, ಆದ್ರೆ ಬಿಡದಿಗಾದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಪ್ಚೂಪ್, ಸೈಲೆನ್ಸು. ನಿಕೋಬಾರ್ ವಿಚಾರಕ್ಕೆ ರಾಹುಲ್ ಗಾಂಧಿ ಹೇಳಿದ್ದೇ ಬೇರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ರಾಹುಲ್ ನಿಲುವೇ ಬೇರೆ. ರಾಹುಲ್ ಇಬ್ಬಗೆ ನೀತಿಗೆ ಕೈ ನಾಯಕರೇ ಉತ್ತರ ಕೊಡ್ತಾರ? ಸಾರ್ವಜನಿಕವಾಗಿ ಚರ್ಚೆಗೀಡಾಗ್ತಾ ಇದೆ ರಾಹುಲ್ ಗಾಂಧಿಯ ನಡೆ. ಗ್ರೇಟ್ ನಿಕೋಬಾರ್ ಯೋಜನೆಗಾದ್ರೆ ಮಹಾಸಮರ ಅಂತ ಹೇಳ್ತಾರೆ, ಬಿಡದಿಗಾದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಪ್ಚುಪ್ಪು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ರಾಹುಲ್ ನಿಲುವೇ ಬೇರೆ ಆಗಿದೆ, ಆದ್ರೆ ನಿಕೋಬಾರ್ ವಿಚಾರಕ್ಕೆ ರಾಹುಲ್ ಗಾಂಧಿ ಹೇಳಿದ್ದೇ ಬೇರೆ ರೀತಿಯಲ್ಲಿ. ರಾಹುಲ್ ಇಬ್ಬಗೆ ನೀತಿಗೆ ಕೈ ನಾಯಕರೇ ಉತ್ತರ ಕೊಡ್ತಾರ? ಸಾರ್ವಜನಿಕವಾಗಿ ಚರ್ಚೆಗೆ ಈಡಾಗ್ತಾ ಇದೆ ಈ ಒಂದು ವಿಷಯ. ನಿಕೋಬಾರ್ ವಿಚಾರಕ್ಕೆ, ಗ್ರೇಟ್ ನಿಕೋಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಆಡಿರುವಂತಹ ಮಾತು, ಅದರಲ್ಲಿ ತೆಗೆದುಕೊಂಡಂತಹ ನಿಲುವು ಅದೇ ಬೇರೆ. ಬಟ್ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಸೈಲೆನ್ಸ್ ಆಗಿದ್ದಾರೆ ಅದನ್ನು ಕೂಡ ಪ್ರಶ್ನೆ ಮಾಡ್ಬೋದಲ್ವಾ? ಅಲ್ಲೂ ಕೂಡ ರೈತರ ಭೂಮಿಯನ್ನ ಕಸಿದುಕೊಳ್ತಾ ಇದ್ದಾರೆ, ಅಲ್ಲೂ ಕೂಡ ಪರಿಸರ ಹೋಗ್ತಾ ಇದೆ, ರೈತರ ಕೃಷಿ ಭೂಮಿ ಮಾಡುವಂತಹ ಭೂಮಿಗಳನ್ನ ಕೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಸಿಚುವೇಶನ್ ಇದೆ, ಅದರ ಬಗ್ಗೆನೂ ಕೂಡ ಮಾತಾಡ್ಬೋದಲ್ವಾ ರಾಹುಲ್ ಗಾಂಧಿ? ಯಾಕೆ ಮಾತಾಡ್ತಿಲ್ಲ ಅಂತ ಜಾಗತಿಕವಾಗಿ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಎಲ್ಲೆಡೆ ಕೂಡ ಚರ್ಚೆಗೆ ಈಡಾಗಿರುವಂತಹ ವಿಷಯ ಇದು. ಹಾಗಾದ್ರೆ ಗ್ರೇಟ್ ನಿಕೋಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ನಿಲುವೇನಾಗಿತ್ತು? ನಿಕೋಬಾರ್ನಲ್ಲಿ ಪರಿಸರದ ಬಗ್ಗೆ ಪ್ರೀತಿ ಹೊರ ಹಾಕಿದ್ದ ರಾಹುಲ್. ನಿಕೋಬಾರ್ಗೆ ಭೇಟಿ ಕೊಟ್ಟು ಅರಣ್ಯ ವೀಕ್ಷಿಸಿದ್ದ ರಾಹುಲ್ ಗಾಂಧಿ. ಸ್ವತಃ ನಿಕೋಬಾರ್ಗೆ ತೆರಳಿ ವಿಡಿಯೋ ಮಾಡಿದ್ದ ರಾಹುಲ್ ಗಾಂಧಿ. ಇದು ಪರಿಸರ ವ್ಯವಸ್ಥೆಯ ಅತಿ ದೊಡ್ಡ ಕಳ್ಳತನ ಎಂದು ಆರೋಪಿಸಿದ್ರು. ಗ್ರೇಟ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ಯೋಜನೆ ವಿರೋಧಿಸಿದ್ರು. ಬುಡಕಟ್ಟು ಜನರ ಜೀವನ ಧೂಳಿಪಟವಾಗಲಿದೆ ಎಂದಿದ್ದ ರಾಹುಲ್. ಕೇಂದ್ರ ಸರ್ಕಾರದ ಯೋಜನೆ ವಿರುದ್ಧ ಸಮರ ಸಾರಿದ್ದ ರಾಹುಲ್. ಆದ್ರೆ ಬಿಡದಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಗಾಢ ಮೌನ. ನಿಕೋಬಾರ್ನಲ್ಲಿ ಪರಿಸರದ ಬಗ್ಗೆ ಪ್ರೀತಿಯನ್ನ ಹೊರಹಾಕಿದ್ದ ರಾಹುಲ್ ಗಾಂಧಿ. ನಿಕೋಬಾರ್ಗೆ ಭೇಟಿ ಕೊಟ್ಟು ಅರಣ್ಯವನ್ನ ವೀಕ್ಷಿಸಿದ್ದಂತಹ ರಾಹುಲ್ ಗಾಂಧಿ ಸ್ವತಃ ನಿಕೋಬಾರ್ಗೆ ತೆರಳಿ ವಿಡಿಯೋ ಮಾಡಿ ಪರಿಸರದ ಮೇಲೆ ತಮಗಿದ್ದಂತ ಕಾಳಜಿ, ಪ್ರೀತಿಯನ್ನ ಹೊರಹಾಕಿದ್ರು. ಇದು ಪರಿಸರ ವ್ಯವಸ್ಥೆಯ ಅತಿ ದೊಡ್ಡ ಕಳ್ಳತನ ಎಂದು ಆರೋಪಿಸಿದರು. ಯಾಕಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿದ್ರು. ಪರಿಸರವನ್ನ ಹಾಳು ಮಾಡಿ ಇಲ್ಲಿ ಅಭಿವೃದ್ಧಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಬುಡಕಟ್ಟು ಜನರ ಜೀವನ ಧೂಳಿಪಟವಾಗಲಿದೆ ಎಂದಿದ್ದಂತ ರಾಹುಲ್ ಗಾಂಧಿ. ಕೇಂದ್ರ ಸರ್ಕಾರದ ಯೋಜನೆ ವಿರುದ್ಧ ಸಮರ ಸಾರಿದ್ದ ರಾಹುಲ್. ಆದರೆ ಬಿಡದಿ ವಿಚಾರದಲ್ಲಿ ಗಾಢ ಮೌನವನ್ನ ವಹಿಸಿಕೊಂಡಿದ್ದಾರೆ. ಪರಿಸರ ಅಂತ ಅಂದ್ರೆ ನಿಕೋಬಾರಲ್ಲಿ ಒಂಥರ ಇರೋದಿಲ್ಲ, ನಮ್ಮ ಬೆಂಗಳೂರಲ್ಲಿ ಒಂಥರ ಅಲ್ಲ. ಪರಿಸರ ಅಂದ್ರೆ ಪರಿಸರಕ್ಕೆ ಧಕ್ಕೆ ಆಗುತ್ತೆ, ಹಾನಿ ಆಗುತ್ತೆ, ಅಥವಾ ಬುಡಕಟ್ಟು ಜನಾಂಗದ ಬಗ್ಗೆ ಪ್ರೀತಿ ಕಾಳಜಿಯನ್ನ ತೋರಿಸಿದಂತ ರಾಹುಲ್ ಗಾಂಧಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಮಾತನಾಡ್ತಿಲ್ಲ? ರೈತರು ಜಮೀನನ್ನ ನಂಬ್ಕೊಂಡಲ್ಲಿ ಬದುಕ್ತಾ ಇರುವಂತವ್ರು, ಅದ್ರ ಬಗ್ಗೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಇದ್ದಾರೆ. ಏನೋ ಒಂದು ದುಡ್ಡಿನ ಆಫರನ್ನ ಇಟ್ಟು, ಅಂದ್ರೆ ಇಷ್ಟು ದುಡ್ಡು ಅಮೌಂಟ್ ಬರುತ್ತೆ, ಇಷ್ಟು ಕೋಟಿ ಬರುತ್ತೆ, ನೀವು ತೆಗೆದುಕೊಂಡು ನಮಗೆ ಭೂಮಿಯನ್ನ ಬಿಟ್ಕೊಡಿ ಅಂತ ಅಂದ್ರೆ ಒಂದು ದಿನದ್ದಲ್ಲ ಅಲ್ವ ಕೃಷಿ ಭೂಮಿ. ಆ ಕೃಷಿ ಭೂಮಿಯಲ್ಲಿ ಅವ್ರು ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಮುಂದೆನೂ ಕೂಡ. ಕೃಷಿಯಲ್ಲಿ ಅವ್ರು ಕೋಟಿ ಕೋಟಿ ಹಣವನ್ನ ತೆಗೆದುಕೊಳ್ಬೋದು. ಬಟ್ ಇಲ್ಲಿ ನಡೀತಾ ಇರುವಂತಹ ಸಿಚುವೇಶನ್ಸೇ ಬೇರೆ. ನಿಕೋಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪರಿಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾದಂತ ರಾಹುಲ್ ಗಾಂಧಿ ಬಿಡದಿ ಟೌನ್ಶಿಪ್ ಅಲ್ಲಿ ಯಾಕೆ ಮಾತನಾಡ್ತಿಲ್ಲ? ಯಾಕೆ ಗಾಢ ಮೌನಕ್ಕೆ ಶರಣಾಗಿದ್ದಾರೆ? ಗ್ರೇಟ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ಯೋಜನೆಯನ್ನ ವಿರೋಧಿಸಿದ್ರು.
ಬಿಡದಿ ಟೌನ್ಶಿಪ್ ಅಲ್ಲಿ AI ತಂತ್ರಜ್ಞಾನವನ್ನ ಅಲ್ಲಿ ಅಭಿವೃದ್ಧಿ ಮಾಡಬೇಕು, ಕಟ್ಟಡಗಳ ಅಭಿವೃದ್ಧಿ ಮಾಡಬೇಕು ಅಂತ ಇರುವಂತ ಸರ್ಕಾರ, ರೈತರ ಕೃಷಿ ಭೂಮಿಯನ್ನ ತೆಗೆದುಕೊಳ್ತಾ ಇರುವಂತ ಸರ್ಕಾರ, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ರಾಹುಲ್ ಗಾಂಧಿ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ರಾಗ ಬಿಡದಿ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಉತ್ಪಾದಿಸುವ ಡೇರಿ ಹಬ್ ನಾಶ. ಬಿಡದಿಯಲ್ಲಿರುವಂತಹ ಬಡ ರೈತರ ಕುಟುಂಬ ಧೂಳಿಪಟವಾಗುವುದಿಲ್ವಾ? ಹಾಗಾದ್ರೆ ನಿಕೋಬಾರ್ನಲ್ಲಾದ್ರೆ ಪರಿಸರಕ್ಕೆ ಹಾನಿ, ಬಿಡದಿಯಲ್ಲಾದ್ರೆ ಏನು? ಅತಂತ್ರದ ಭೀತಿಯಲ್ಲಿರುವ ಮೂಲ ನಿವಾಸಿಗಳ ನೋವು ಕಾಣಿಸ್ತಿದೆಯಾ ಇಲ್ವಾ ನಿಮಗೆ? 33,562 ಕೋಟಿ ಬೃಹತ್ ಯೋಜನೆ ನಿಮಗೆ ಬೇಕಾ? ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಉತ್ಪಾದಿಸುವಂತ ಡೇರಿ ಇದೆ ಅಲ್ಲಿ. ಇನ್ನು ಬಿಡದಿಯ ಅಪಾರ ಪ್ರಕೃತಿ ಸಂಪತ್ತು ಯೋಜನೆಗೆ ಬಲಿಯಾಗ್ತಾ ಇದೆ. ಅಭಿವೃದ್ಧಿ ವಿನಾಶಗಳ ಪಾಠ ಮಾಡಿದ್ದ ನೀವು ಈಗೇಕೆ ಸುಮ್ಮನಾಗಿದ್ದೀರಿ? ಒಮ್ಮೆಯಾದ್ರೂ ಬಿಡದಿಗೆ ಬಂದು ನೋಡಿ ಹೇಗಿದೆ ಜನ ಜೀವನ ಅಂತ ಗೊತ್ತಾಗುತ್ತೆ. ಈ ಯೋಜನೆಯಿಂದಾಗಿ ಬರೋಬ್ಬರಿ 10 ಲಕ್ಷ ಮರಗಳು ನಾಶ ಆಗುತ್ತೆ. ನಿಕೋಬಾರ್ಗಾದ್ರೆ ವಿಡಿಯೋ ಮಾಡ್ತೀರಿ, ಬಿಡದಿಗೆ ಏನ್ ಮಾಡ್ತೀರಿ ರಾಹುಲ್ ಗಾಂಧಿ ಅಂತ. ಬಿಡದಿಯ ಅಪಾರ ಪ್ರಕೃತಿ ಸಂಪತ್ತು ಯೋಜನೆಗೆ ಬಲಿಯಾಗಲ್ವಾ? ಅಭಿವೃದ್ಧಿ ವಿನಾಶದ ಪಾಠ ಮಾಡಿದಂತ ರಾಹುಲ್ ಗಾಂಧಿ ಬಿಡದಿಯ ವಿಚಾರದಲ್ಲಿ ಯಾಕೆ ಗಪ್ಚುಪ್ಪಿದ್ದಾರೆ, ಮೌನವನ್ನ ವಹಿಸಿಕೊಂಡಿದ್ದಾರೆ? 33,562 ಕೋಟಿ ಬೃಹತ್ ಯೋಜನೆ ನಿಮಗೆ ಬೇಕಾ ಅಂತ ಹೇಳಿದ್ರೆ ಎಸ್ ಅಫ್ಕೋರ್ಸ್ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಆಗದ್ ಬೇಡ ಅಂತ ಅಲ್ಲ. ಬಟ್ ಅಲ್ಲಿ 100 ರೈತರಿದ್ದಾರೆ, ಅವರ ಜಮೀನಿದೆ, ದುಡ್ಕೊಂಡು ತಿನ್ನುವಂಥ ರೈತರು ದುಡಿಮೆಯನ್ನ ಕಿತ್ಕೊಂಡು ಅಲ್ಲಿ ನೀವು ಈ ಒಂದು ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ಆದರೆ ಈ ಪರಿಸರ ಪ್ರೇಮಿ, ಪರಿಸರದ ಬಗ್ಗೆ ಇದ್ದಂಥ ಕಾಳಜಿ ಬಿಡದಿಯ ವಿಚಾರದಲ್ಲಿ ಯಾಕಿಲ್ಲ? ಯಾಕಂದರೆ ಅದು ನಿಮ್ಮ ಪಕ್ಷದಿಂದ ಆಗ್ತಾ ಇರುವಂಥದ್ದು ಅಂತಾನ? ನೀವು ಮಾಡಿದ್ರೆ ಸರಿ, ಬೇರೆಯವರು ಮಾಡಿದ್ರೆ ತಪ್ಪ? ಆಗಿನ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದಂಥ ರಾಹುಲ್ ಗಾಂಧಿ ಅವರು ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದು ಪ್ರಶ್ನೆ ಆಗಿರುವಂಥದ್ದು.